ನನಗೆ ವಿಮಲಾ ಮಿಸ್ ನೆನಪಾಗ್ತಾರೆ, ಚಂದ್ರಿಕಾ ಮಿಸ್ ನೆನಪಾಗ್ತಾರೆ, ರೋಸಿ ಮಿಸ್ ನೆನಪಾಗ್ತಾರೆ, ಲಕ್ಷ್ಮಿ ಮಿಸ್ ನೆನಪಾಗ್ತಾರೆ. ಈಗಲೂ ಕೂಡ ಪ್ರತಿ ದಿವಸ ನಾನು ನನ್ನ ಚಂದ್ರಿಕಾ ಮಿಸ್ಸು ನನಗೆ ಗಣಿತ ಹೇಳ್ಕೊಟ್ಟಂಥವ್ರಿಗೆ ಪ್ರತಿ ದಿವಸ ಬೆಳಗ್ಗೆ ಶುಭೋದಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅವರು ನನಗೆ ವಾಪಸ್ ಕಳಿಸ್ಕೊಡ್ತಾರೆ. ಎಷ್ಟು ಸಂತೋಷ ಆಗಲ್ವಾ? 59 ಆಗೋಯ್ತು ನನಗೆ. ಅವ್ರಿಗೆ ಎಷ್ಟಿರಬೇಕಾಗ? ಇವತ್ತಿಗೂ ಇದ್ದಾರೆ. ನನಗೆ ಪ್ರತಿ ದಿವಸ ಅವ್ರ ಜೊತೆ ಸಂಭಾಷಣೆ ಇದೆ. ಎಷ್ಟು ಚೆಂದ ಅನಿಸುತ್ತೆ ಅಲ್ವಾ? ಯಾಕೆ ನೆನಪಾಗ್ತಾರೆ? ನನಗೆ ಕೂಡೋ ಲೆಕ್ಕ ಎಲ್ಲರೂ ಹೇಳ್ಕೊಡ್ತಾರೆ, ಕಳಿಯೋ ಲೆಕ್ಕನ ಸುಲಭವಾಗಿ ಹೇಳ್ಕೊಟ್ಟಿದ್ರು ವಿಮಲಾ ಮಿಸ್ ಅಂತ. ಹಾಡಲ್ಲಿ ಹೇಳ್ಕೊಟ್ರು. ಎಷ್ಟು ಚೆಂದ ಇದೆ ಗೊತ್ತಾ? ಆ ಥರದ್ದು ಪದ್ಯಗಳನ್ನ ದಯಮಾಡಿ ನಮ್ಮ ಶಾಲೆಯಲ್ಲಿ ಅಳವಡಿಸ್ಕೊಳ್ಳಿ ಅಂತ, ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾರ್ಗಸೂಚಿನ ನಮ್ಮ ತ್ರಿಲೋಕಚಂದ್ರ ಅವ್ರು ಕೊಡಲಿ ಅಂತ. ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ರು ಕಳಿಯೋ ಲೆಕ್ಕ ಅಂತಂದರೆ, ಪುಟ್ಟ ಮಕ್ಕಳು 10 ಗಂಟು ಮೂಟೆ ಹೊತ್ತು ಏರಿ ಹತ್ತಲು ದಿಬ್ಬ ಜಾರಿ ಬಿದ್ದವನೊಬ್ಬ ಉಳಿದವರೆಷ್ಟು ಮಂದಿ ಉಳಿದವರು 9 ಮಂದಿ ಉಳಿದವರು 9 ಮಂದಿ ಹಿಂದಕ್ಕೆ ಬಿದ್ದ ಚಂದಿ 8 7 ಹೀಗೆ ಹೇಳ್ಕೊತಾ ಬಂದು ಕೊನೆಗೆ ತಿನ್ನಲೆಷ್ಟು ಕಾಯಿ ದೊಡ್ಡ ಕುಂಬಳಕಾಯಿ ಅಂತ 0ಗೆ ತಂದು ನಿಲ್ಲಿಸಿದಂಥದ್ದು. ಎಷ್ಟು ನೆನಪಾಗಬೇಕಲ್ವಾ? ಎಷ್ಟು ಸುಲಭವಾಗಿ ಹೇಳ್ಕೊಟ್ಬಿಟ್ರಲ್ವಾ? ವ್ಯವಕಲನವನ್ನು ಕಳೆಯೋದನ್ನು ಎಷ್ಟು ಚೆನ್ನಾಗಿ ಹೇಳ್ಕೊಟ್ಬಿಟ್ರಲ್ವಾ? ಹಾಗೆ ಹೇಳ್ಕೊಡ್ತಾ ಹೇಳಿದ್ರು, ಕಳೆಯೋದು ಸುಲಭ ಕಣೋ, ಕೂಡೋದು ಕಷ್ಟ ಅಂತ ಹೇಳ್ಕೊಟ್ರು. ಆಗೇನು ಹೇಳ್ಕೊಟ್ರು? 5 ಬೆರಳು ಸೇರಿ ಒಂದು ಮುಷ್ಟಿಯು ಅಂತ ಹೇಳ್ಕೊಟ್ರು. ಒಂದು ಸಮಷ್ಟಿ ಆಗಬೇಕು ಅಂತಂದರೆ ಎಲ್ಲರೂ ಒಟ್ಟಾಗಿರಬೇಕು ಅಂತ ಸಮಾಜವನ್ನು ಬಂಧಿಸ್ತಕ್ಕಂಥದ್ದನ್ನು ಹೇಳ್ಕೊಟ್ಟವರು ವಿಮಲಾ ಮಿಸ್ ಆದರು. ಯಾಕೆ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಆವತ್ತು ಹೇಳಿಕೊಟ್ಟಂಥ ಪದ್ಯಗಳೇ ಇವತ್ತಿನ ನನ್ನ ಜೀವನಕ್ಕೆ ಇಂದಿಗೂ ಕೂಡ ಸಾರ್ಥಕವಾಗುತ್ತೆ. 4ನೇ ತರಗತಿಯಲ್ಲಿ ಇದ್ದಂಥ ಪದ್ಯ ಎಲ್ಲರನ್ನು ಕರೆಸಿ ಸುಶ್ರಾವ್ಯವಾಗಿ ಹೇಳಿಸ್ತಾ ಇತ್ತು. ಮೂಡುವನು ರವಿ ಮೂಡುವನು ಕತ್ತಲೊಡನೆ ಜಗಳಾಡುವನು ಮೂಡನ ರಂಗಸ್ಥಳದಲ್ಲಿ ನೆತ್ತರು ಮಾಡುವನು ಕುಣಿದಾಡುವನು ಎಲ್ಲ ಹೇಳ್ತಾ ಹೋಗೋರು. ಏರುವನು ರವಿ ಏರುವನು ಬಾನೊಳು ಸಣ್ಣಗೆ ತೋರುವನು. ಎಷ್ಟು ಸುಂದರವಾಗಿರ್ತಕ್ಕಂಥದ್ದು ನೋಡ್ಕೊಳ್ಳಿ, ದಯಮಾಡಿ ತಿಳ್ಕೊಳ್ಳಿ. ಏರುವನು ರವಿ ಏರುವನು ಬಾನೊಳು ಸಣ್ಣಗೆ ತೋರುವನು ಏರಿದವನು ಚಿಕ್ಕವನಿರಬೇಕೆಲೆ ಎಂಬ ಮಾತನ್ನು ಸಾರುವನು ಅಂತ. ಎಂಥ ಅತ್ಯದ್ಭುತವಾಗಿರ್ತಕ್ಕಂಥ ಪದ್ಯ ಆಯ್ತದು. ಎಲ್ಲವನ್ನು ಕೂಡ ನಮ್ಗೆ ಕೇಳ್ಕೊಟ್ರು. ಆ ಅತಿಯಾದ ಒಂದು ಆಸೆಯನ್ನು ಪಡ್ತಕ್ಕಂಥದ್ದು ಫ್ಯಾಂಟಸಿ ಲೈಫು, ಅದನ್ನೆಲ್ಲ ಖಂಡಿತವಾಗಿ ಚಂದ್ರಶೇಖರ್ ಅವರು ತಿಳಿಸ್ಕೊಡೋರು ಇದ್ದಾರೆ ನಿಮಗೆ. ಫ್ಯಾಂಟಸಿ ಲೈಫಿಗೆ ಬಂದಾಗ ಹೇಳ್ಕೊಡ್ತಿದ್ರು. ತಿರುಕನೋರ್ವ ಊರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಕನಸನೊಂದು ಕಾಣುತ್ತಿದ್ದನು ಅಂತ. ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಒಬ್ಬ ಭಿಕ್ಷುಕ ಕಾಣ್ತಿದ್ದು ವರಮಾಲೆ ಹಿಡಿದಂಥ ರಾಜ್ಕುಮಾರಿ ಬಂದ್ಲು ಹಾಕಿದ್ಲು ಅಂತೆಲ್ಲನು. ಈ ಥರ ಫ್ಯಾಂಟಸಿ ಲೈಫನ್ನು ಬೇಡ ಅಂತ ಹೇಳ್ತಾರೆ. ಪ್ರೈಮರಿ ಹಂತವನ್ನು ದಾಟಿದ ನಂತರ ಹುಡುಗ ಕಿಶೋರಾವಸ್ಥೆಗೆ ಬರ್ತಾನೆ. ಭಾಳ ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಅದು. ಬಯೋಲಾಜಿಕಲ್ ಚೇಂಜಸ್ ಆಗುತ್ತೆ ಬಾಡಿನಲ್ಲಿ. ಗರ್ಭೋಪನಿಷತ್ ಅಂತ ಒಂದು ಗ್ರಂಥ ಇದೆ. 2500 ವರ್ಷಗಳ ಹಿಂದೆ BC, ಕ್ರಿಸ್ತಪೂರ್ವ 2500 ವರ್ಷಗಳ ಹಿಂದಿನ ಗ್ರಂಥ ಅದು. ಪಿಪ್ಪಲಾದ ಅಂತ ಹೇಳ್ತಕ್ಕಂಥ ಬರ್ತಿರ್ತಕ್ಕಂಥ ಋಷಿ ಬರೆದಿರ್ತಕ್ಕಂಥದ್ದು. ಅದನ್ನು ಇವತ್ತು ಏನು ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನು ಅಂತ ಕೂತ್ಕೊಂಡು ಇಷ್ಟು ಬೆಳೀತು ಅಷ್ಟು ಬೆಳೀತು ಹಿಂಗಿಲ್ಲ ಹಂಗಿಲ್ಲ ಅಂತೆಲ್ಲ ಹೇಳ್ತಾ ಹೋಗ್ತೀವಿ ವಿಜ್ಞಾನದಲ್ಲಿ. ಅದು ಯಾವುದೂ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಮಗು ಇಂತಹ ದಿನ ಇಂತಹದ್ದಾಗಿರುತ್ತೆ, ಇಷ್ಟಿಷ್ಟು ಬೆಳೆಯುತ್ತೆ ಅಂತ ಹೇಳಿದಂಥ ಗ್ರಂಥ ಅದು. ಮುಂದೆ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ, ಪ್ರೌಢಾವಸ್ಥೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮಿದುಳಿನಲ್ಲಿ ಆಗ್ತಕ್ಕಂಥ ಬದಲಾವಣೆ, ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆ, ಅದರ ಸ್ವರೂಪ, ಇವುಗಳನ್ನೆಲ್ಲ ವಿವರಣೆ ಕೊಡ್ತಾ ಹೋಗ್ತಾನೆ. ಆ ಸಂದರ್ಭದಲ್ಲಿ ಅಷ್ಟು 1000 ವರ್ಷಗಳ ಹಿಂದೆ ಹೇಳ್ತಾನೆ, ಗಂಡು ಹೆಣ್ಣಾಗಿ ಪರಿವರ್ತನೆ ಆಗ್ಬೋದು, ಹೆಣ್ಣು ಗಣ್ಣಾಗಿ ಪರಿವರ್ತನೆ ಆಗ್ಬೋದು, ಅಥವಾ ತೃತೀಯ ಲಿಂಗಿ ಆಗಬಹುದು ಅಂತ ಹೇಳ್ತಕ್ಕಂಥ. ನಾವು ಮೊನ್ನೆ BNSS ಅಲ್ಲಿ ಟ್ರಾನ್ಸ್ಜೆಂಡರ್ ಅಂತ ಡಿಫೈನ್ ಮಾಡ್ಕೊಂಡ್ವಿ. ಅದನ್ನು 2500 BC ಪಿಪ್ಪಲಾದ ಅಂತಕ್ಕಂಥನ್ನು ಗರ್ಭೋಪನಿಷದಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ವೈಜ್ಞಾನಿಕವಾಗಿ ಹೇಳ್ತಾನೆ. ಅಲ್ಲಿಂದ ಬರ್ತಕ್ಕಂಥ ಒಂದು ವೀರ್ಯಾಣುನಲ್ಲಿರ್ತಕ್ಕಂಥ ಬಾಲದ ಕೆಲಸವೇನು ಅಂತ, ರಾಕೆಟ್ ಸೈನ್ಸ್ ಅಂತ ಇವತ್ತೇನು ಹೇಳ್ತೀವಿ, ಅದರ ಕೆಲಸ ಅದನ್ನು ಮಾಡುತ್ತೆ ಬಾಲ. ಒಳಗಡೆ ಹೋಗ್ತಕ್ಕಂಥದ್ದು ನಿಜವಾದ ಸ್ಯಾಟಲೈಟು, ಕಣ್ಣಿಗೆ ಕಾಣಿಸೋದಿಲ್ಲ, ಸೂಕ್ಷ್ಮಗ್ರಾಹಿಯಾಗಿರ್ತಕ್ಕಂಥದ್ದು, ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪಲ್ಲಿ ಕಾಣ್ತಕ್ಕಂಥದ್ದು. ಅಂತಹ ಸಣ್ಣದ್ರೊಳಗಡೆಗೆ ಮುಂದೆ ಶ್ರೀಶ ಆಗಬೇಕು, ಚಂದ್ರಶೇಖರ್ ಆಗಬೇಕು, ಹಾರ್ನಳ್ಳಿ ಆಗಬೇಕು, ಗುರುರಾಜ್ ಕರ್ಜಗಿ ಆಗಬೇಕು, ತ್ರಿಲೋಕಚಂದ್ರ ಆಗಬೇಕು, ಗಣಪತಿಯವರಾಗಬೇಕು,
ಎಲ್ಲವನ್ನ ತೀರ್ಮಾನ ಮಾಡಿ ಕ್ರೋಮೋಸೋಮ್ ರೀತಿಯಲ್ಲಿ ಇಟ್ಬಿಡ್ತಾನೆ. ಸಾಸಿವೆ ಕಾಳಿನಲ್ಲಿ 100 to 1000th ಪಾರ್ಟ್ನಲ್ಲಿ ಇರ್ತಕ್ಕಂಥದ್ರಲ್ಲಿ ಆ ನಾಲೆಡ್ಜ್ ಹೊರಟೋಯ್ತಲ್ಲ, ಅದು ಇದು ಮುಂದೆ ಈ ಥರ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದನ್ನು ಪ್ರಫುಲ್ಲತವಾಗುವಂಥದ್ದು ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಾಗ ದೇಹ ಬೆಳೀತಾ ಹೋಗುತ್ತೆ, ಮನಸ್ಸು ಪ್ರೌಢವಾಗ್ತಾ ಹೋಗುತ್ತೆ, ಬುದ್ಧಿ ಬೆಳೆಯುತ್ತೆ. ಅಂತಹ ಸಂದರ್ಭದಲ್ಲಿ ಅದರಲ್ಲಿರ್ತಕ್ಕಂಥ ಸಣ್ಣ ಸೂಕ್ಷ್ಮಾಣುನಲ್ಲಿದ್ದಂತಹ ವಿಚಾರಗಳೆಲ್ಲ ಪ್ರಫುಲ್ಲಿತವಾಗುತ್ತೆ. ಆಗ ಒಂದು ಲೋಕ ಕಾಣೋ ರೀತಿನೇ ಬೇರೆ ಆಗುತ್ತೆ. ಗರ್ಜಿಸ್ತಾನೆ, ಕೂಗ್ತಾನೆ, ಕಿರಿಸ್ತಾನೆ. 10 ಹಲವು ಜನಗಳ ಮಧ್ಯೆ ನಾನು ವಿಶಿಷ್ಟವಾಗಿ ಕಾಣಬೇಕು ಅಂತ ಅನ್ನಿಸ್ಕೋತಾನೆ. ಹೆಂಗೆಂಗೋ ಕಟಿಂಗ್ ಮಾಡಿಸ್ಕೋತಾನೆ, ಎಲ್ಲ ನೋಡಿಸ್ಕೋತಾನೆ, ಮತ್ತೊಂದು ಮಾಡ್ತಾನೆ. ಹುಡುಗಿ ಆದರೆ ಕನ್ನಡಿ ಮುಂದೆ ನಿಲ್ಲತಕ್ಕಂಥ ಸಮಯ ಜಾಸ್ತಿ ಆಗ್ತಾ ಹೋಗುತ್ತೆ. ಹುಡುಗಂಗೂ ಅನಿಸುತ್ತೆ ನಾನು ಸುಂದರವಾಗಿ ಕಾಣಬೇಕು ಅನಿಸುತ್ತೆ. ಇವೆಲ್ಲ ಆಗುವಂಥ ಸಂದರ್ಭದಲ್ಲಿ ಶಿಕ್ಷಕರ ಪಾತ್ರ ಬಹಳ ದೊಡ್ಡ ಪಾತ್ರವಾಗುತ್ತೆ. ಯಾಕೆಂದರೆ ಯಾವನೋ ಒಬ್ಬ ಸ್ವಲ್ಪ ಟಿಮಿಡ್ ಅನ್ನಿಸ್ಕೋಬೋದು, ಎಲ್ಲ ಗೊತ್ತಿದೆ, ಹೇಳಕ್ಕೆ ಬರ್ತಾ ಇಲ್ಲ, ಒದ್ದಾಟ ಆಗ್ತಾ ಇದೆ ಅನ್ನಿಸ್ಕೋಬೋದು. ಇನ್ನೊಬ್ಬ ಹುಡುಗ ಜೋರು ಮಾಡೋ ಅಂಥವ್ನು ಇರ್ಬೋದು. ಶಿಕ್ಷಕರ ಕರ್ತವ್ಯ ಅಂಥ ಸಂದರ್ಭದಲ್ಲಿ ಎಲ್ಲರನ್ನು ಸಮನಾಗಿ ನೋಡ್ತಕ್ಕಂಥದ್ದು. ಯಾರು ಟಿಮಿಡ್ ಆಗಿರ್ತಾನೆ ಅವನಿಗೆ ಒಂಚೂರು ಎನ್ಕರೇಜ್ಮೆಂಟ್ ಕೊಡ್ತಕ್ಕಂಥದ್ದು. ಯಾರು ರಕಸ್ಸಾಗಿ ಬಿಹೇವ್ ಮಾಡ್ತಿರ್ತಾನೆ, ಇಲ್ಲ ರಕ್ಕಸ ರೀತಿಯಲ್ಲಿ ಬಿಹೇವ್ ಮಾಡ್ತಿರ್ತಾನೆ, ರಕಸ್ ಅನ್ನೋದು ರಕ್ಕಸನಕ್ಕೆ ಹತ್ತತ್ರ ಅನಿಸುತ್ತೆ ಎರಡೂ ಭಾಷೆನಲ್ಲಿ, ಅಂಥವ್ರನ್ನ ಕಂಟ್ರೋಲಲ್ಲಿ ಇಟ್ಕೊಳ್ತಕ್ಕಂಥದ್ದು, ಎಲ್ಲವನ್ನ ಮಾಡ್ತಾ ಹೋಗಬೇಕಾದಂಥ ಉತ್ತಮವಾಗಿರ್ತಕ್ಕಂಥ ಕೆಲಸ ಶಿಕ್ಷಕರ ಪಾತ್ರವಾಗುತ್ತೆ. ತಂದೆ ತಾಯಿಗಳ ಬಳಿಯಲ್ಲಿ ಹೇಳ್ಕೊಳ್ಳೋಕ್ಕೆ ಒದ್ದಾಟ ಆಗ್ಬೋದು, ಏನೋ ಅಡ್ಡ ಬರಬಹುದು, ಸಾಮಾಜಿಕ ರೀತಿಯಲ್ಲಿ ಅಡ್ಡ ಬರ್ಬೋದು. ದುರದೃಷ್ಟ ಸುಡುಗಾಡು ಪ್ರೈವೇಸಿ ಅನ್ನೋದ್ರೊಳಗಡೆಗೆ ಮನೆಯೊಂದು 3 ರೂಮುಗಳು 6 ಬಾಗಿಲುಗಳು ಅಂತ ಮಾಡ್ಕೊಂಡ್ಬಿಟ್ವಿ ನಾವು. ಒಳಗೆ ಹೋಗ್ಬಿಟ್ಟು ಬಾಗಿಲು ಹಾಕ್ಕೊಂಡ್ಬಿಟ್ಟು ಅವನ್ನ ಬಾಗಿಲು ತೆಗಿಲಿಲ್ಲ ಅಂದರೆ ನಾವು ಕೇಳ್ಕೊಬೇಕು ಬೆಳಗ್ಗೆ ಎದ್ದು, ಬೇಕಪ್ಪ ಏನಾದ್ರು ಮಾಡಿ ಬಾಗಿಲು ತೆಗಿಯೋ ಅಂತ. ಬಾಗಿಲನ್ನು ತೆಗೆದು ಸೇವೆಯನ್ನು ಕೊಡೋ ಹರಿ ಅಂತ ತಂದೆ ತಾಯಿ ಬಾಗಿಲು ಮುಂದೆ ನಿಂತಿರ್ಬೇಕು. ಬಾಗಿಲು ಬಡಿದ್ರೆ ಡೋಂಟ್ ಇಂಟ್ರೂಡ್ ಇನ್ ಟು ಮೈ ಪ್ರೈವೇಸಿ ಅಂತಾನೆ. ಏನು ಸುಡುಗಾಡಾದ್ವಿ, ಒಂದೇ ಹಾಲು, ತಂದೆ ತಾಯಿ ಅಲ್ಲೇ ಮಲಗ್ತಾ ಇದ್ರು, ಅಜ್ಜ ಅಜ್ಜಿ ಅಲ್ಲೇ ಮಲಗ್ತಾ ಇದ್ರು, ಮಕ್ಕಳೆಲ್ಲ ಅಲ್ಲೇ ಮಲಗ್ತಾ ಇದ್ರು. ಅಬ್ಬಬ್ಬ ಅಂತ ಹೇಳಿದ್ರೆ ಒಂದು ಹೊತ್ತಿಗೆ ಹೆಚ್ಚಿಗೆ ಇರ್ತಿತ್ತೇನೋ ಯಾರು ಹೆಣ್ಮಕ್ಳಿಗೆ. ನಾವೆಲ್ಲ ಬೆಳಿಲಿಲ್ವಾ, ಹಾಳಾಗೋಗ್ಬಿಟ್ವಾ? ಅಕ್ಕ ತಂಗಿರನ್ನೆಲ್ಲ ಜೊತೆಗೆ ಬೆಳಿಲಿಲ್ವ ನಾವು ನಿಜವಾಗ್ಲೂ ಹಾಳಾಗೋಗ್ಬಿಟ್ವಾ? ಏನು ಕಲಿಸ್ಕೊಟ್ರು ನಮ್ಗೆ? ಹಾಗಾದರೆ ತಂದೆ ತಾಯಿಗಳು ಕಲಿಸ್ಕೊಟ್ಟಿದ್ದು ಬಹಳ ಒಂದೇ ವಿಚಾರ ಅಂತ ಹೇಳಿತು ಅಂತಂದರೆ, ದೊಡ್ಡವ್ರನ್ನ ಗೌರವಿಸು, ಚಿಕ್ಕವ್ರನ್ನ ರಕ್ಷಿಸು ಅಂತ. ಇಂತಹ ಒಂದು ಸಮಾಜದ ವಾತಾವರಣವನ್ನು ಏನನ್ನೋ ಮಾಡ್ಕೊಂಡು ಬಿಟ್ವಿ. ಪ್ರೈವೇಸಿ ಅನ್ನೋದು ಮಾಡಿದ್ವಿ. ಬೇಕು ಬೇಡ ಅನ್ನೋದ್ರ ಚರ್ಚೆ ಬೇರೆ ಇರಲಿ. ಯಾವಾಗ ಒಂಟಿತನ ಕಾಡಕ್ಕೆ ಶುರು ಆಯಿತು, ಆ ಒಂಟಿತನದನ್ನು ಎಲ್ಲೋ ಕಂಡ್ಕೊಳ್ಳೋಕ್ಕೆ ಹೋದ ಅದ್ರ ಸಂತೋಷನ ಚಂದ್ರಶೇಖರ್ ಅವರು ಹೇಳೋರು ಇದ್ದಾರೆ. ಅದನ್ನೆಲ್ಲನೂ ನಾನು ಅವರ ಜಾಗಕ್ಕೆ ಇಂಟರ್ಫಿಯರ್ ಮಾಡಿ ಎನ್ಕ್ರೋಚ್ ಮಾಡೋವಂಥದ್ದಿಲ್ಲ. ಏನು ಅನ್ಸೋಕ್ಕೆ ಶುರು ಆಗುತ್ತಾ ಹುಡುಗನಿಗೆ ಕಿಶೋರಾವಸ್ಥೆಗೆ ಬಂದಾಗ? ಎಲ್ಲಿ ಯಾರಿಗೆ ಆಗಿರ್ತಕ್ಕಂಥ ದೈಹಿಕ ಬದಲಾವಣೆಗಳನ್ನ, ಮಾನಸಿಕ ಚಿಂತನೆಗಳನ್ನ ಹಂಚ್ಕೊಳ್ಳೋಕ್ಕೆ ಒಬ್ಬರಿಲ್ಲ. ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಮಾಡ್ಕೊಂಬಿಟ್ವಿ. ಅಕ್ಕ ಇಲ್ಲ, ಅಣ್ಣ ಇಲ್ಲ, ತಂಗಿ ಇಲ್ಲ, ತಮ್ಮ ಇಲ್ಲ, ಯಾರ ಹತ್ರ ಹೇಳ್ಕೊಳ್ಬೇಕು? ತಂದೆಗೆ ಬಿಸಿ, ತಾಯಿಗೆ ಬಿಸಿ. ಈಗಂತೂ ಇನ್ನೂ ಹತ್ತತ್ತ ತಂದೆ ತಾಯಿ ಮಗ ಮಗಳು ಒಂದೇ ಡೈನಿಂಗ್ ಟೇಬಲ್ಲು, ಎಲ್ಲರೂ ಮೊಬೈಲಲ್ಲಿ ಇದ್ದಾರೆ, ಏನು ತಿಂತಾರೋ ಗೊತ್ತಿಲ್ಲ. ಎಲ್ಲ ಪರಿಸ್ಥಿತಿಗಳಿಗೆ ಬಂದು ತಲುಪಿದ್ದೀವಿ. ಶಾಲೆ ನೆಕ್ಸ್ಟು ಆಗತ್ತೆ. ಶಾಲೆಯಲ್ಲಿ ಯಾರು ಉಪಾಧ್ಯಾಯರು ಅಂತಿರ್ತಾರೆ ಅವರು ಆ ಸಂದರ್ಭದಲ್ಲಿ ಅವ್ರಿಗೆ ಹಿ ಆರ್ ಶಿ ಕ್ಯಾನ್ ಆ್ಯಕ್ಟ್ ಆ್ಯಸ್ ಎ ಗುಡ್ ಫ್ರೆಂಡ್. ಸ್ನೇಹಿತರೆ, ಭಾಳ ಬೇಸರ ಆಗುತ್ತೆ. ಮುಂಬೈನ ಒಂದು ಪ್ರಕರಣ ತಮಗೆ ಗೊತ್ತಿದೆ. ಆ ಶಾಲಾ ಶಿಕ್ಷಕಿ ಈ ಹುಡುಗನಿಗೆ ಆಸರೆ ಆಗಬೇಕಾದವಳು ಹುಡುಗನ ಜೊತೆ ದೈಹಿಕ ಸಂಬಂಧವನ್ನು ಇಟ್ಕೊಂಡು ಇವತ್ತು ಸೆರೆಮನೆಯಲ್ಲಿದ್ದಾಳೆ. ಇಂತಹ ಶಿಕ್ಷಣ ಇತ್ತ ನಮ್ಮಲ್ಲಿ? ಒಮ್ಮೆ ಯೋಚನೆ ಮಾಡಿ. ಗುರುಕುಲ 14 ವರ್ಷ ಹೊರಗಡೆ ಇರಬೇಕಾಗಿತ್ತು ಹುಡುಗ. ಆ ಗುರುಕುಲದಲ್ಲಿ ಅಬ್ಬಬ್ಬ ಅಂದರೆ ಕಾಣಕ್ಕೆ ಸಿಗ್ತಿದ್ದು ಒಂದು ಹೆಣ್ಣು ಅಂತಂದರೆ ಗುರುಪತ್ನಿ. ಎಲ್ಲ ಹುಡುಗರು ಕಿಶೋರಾವಸ್ಥೆಗೆ ತಲುಪಿಸ್ತಿದ್ರು, ತಾರುಣ್ಯಕ್ಕೆ ತಲುಪ್ತಿದ್ರು. ಗುರುಪತ್ನಿ ಒಬ್ಬಳೇ. ಬೇಕಾಗಿರ್ತಕ್ಕಂತಹ ನೈಸರ್ಗಿಕವಾಗಿರ್ತಕ್ಕಂಥ ಆಕರ್ಷಣೆಗಳಿದ್ದವು. ಹೇಗೆ ಅದನ್ನು ಕಂಟ್ರೋಲ್ ಮಾಡಿದ್ರು ಅಂತ ನನಗೆ ಭಾಳ ಅನಿಸುತ್ತೆ. ಹಾಗೆ ಅನಿಸಿದ್ದೇನು ಅಂತಂದರೆ, ಗುರುಪತ್ನಿಯ ಈ ಹಿಮ್ಮಡಿಯಿಂದ ಮೇಲ್ಭಾಗವನ್ನು ಅಕಸ್ಮಾತ್ ಹುಡುಗ ಕಂಡ್ರೆ, ಅರ್ಥ ಮಾಡ್ಕೊಳ್ಳಿ, ಹಿಮ್ಮಡಿಯ ಮೇಲ್ಭಾಗ ಇನ್ನು ಮೀನ್ ಕಂಡ ತನಕ ಹೋಗಿಲ್ಲ ನಾವು, ನಾಟ್ ಇವನ್ ಕಾಫ್ ಮಸಲ್ಸ್, ಹಿಮ್ಮಡಿಯ ಮೇಲ್ಭಾಗ, ಆಂಕಲ್ನ ಮೇಲ್ಭಾಗವನ್ನು ಒಂದು ವೇಳೆ ಅವನು ಕಂಡುಬಿಟ್ರೆ ಗುರುಪತ್ನಿದು,
ನಾನು ಅತ್ಯಾಚಾರ ಮಾಡಿದೆ ಅಂತ ಪಶ್ಚಾತ್ತಾಪ ಪಡಬೇಕಾದಂತಹ ಒಂದು ಸ್ಯಾಂಕ್ಷನ್ನ ನಾವು ಇಟ್ಟಿದ್ವಿ. ಹಾಗಾಗಿ ಅವನು ಯಾವತ್ತೂ ಕೂಡ ಗುರುಪತ್ನಿಯ ಪಾದವನ್ನಷ್ಟೇ ನೋಡ್ತಿದ್ದ ಹೊರತು ಅಲ್ಲಿಂದ ಮುಂದಕ್ಕೆ ಹೋಗ್ತಿರ್ಲಿಲ್ಲ ಅನ್ನೋದು ನಮಗೆ ಕಂಡು ಬರುತ್ತೆ. ರಾಮಾಯಣದಲ್ಲಿ ಸೀತಾದೇವಿಯನ್ನ ಸಂದರ್ಶನ ಮಾಡಿದಂಥ ಸಂದರ್ಭ ಏನು ಬರುತ್ತೆ, ಹನುಮಂತ ಆಗ ಕತ್ತೆತ್ತಿ ನೋಡೋದಿಲ್ಲ, ಪಾದವಷ್ಟೇ ಗೊತ್ತಾಗಿರುತ್ತೆ ಅಂತ ಹೇಳ್ತಾನೆ. ಯಾಕೆ ಕತ್ತೆತ್ತು ಹನುಮಂತ ಅಂತ ಸೀತೆ ಕೇಳಿದ್ರೆ, ತಾಯಿ ಸಮಾನಳು ನೀವು, ನಾನು ಹೇಗೆ ನೋಡಲಿ ಅಂತ ಕೇಳ್ತಕ್ಕಂಥದ್ದು ನಮಗೆ ಕಂಡು ಬರುತ್ತೆ. ಇಂತಹ ರಾಮಾಯಣದಲ್ಲಿರ್ತಕ್ಕಂಥ ಉದಾತ್ತ ಚಿಂತನೆಗಳನ್ನು ನಮ್ಮ ಶಾಲೆಗಳಲ್ಲಿ ಅಳವಡಿಸ್ಕೊಡ್ಬೇಡವಾ? ಹಲವು ಸಂಸ್ಕೃತಿಗಳಲ್ಲೂ ಇದೇ ಇದೆ. ಆದ್ದರಿಂದ ಆ ಕಿಶೋರಾವಸ್ಥೆಗೆ ಬರ್ತಕ್ಕಂಥ ಹುಡುಗ ಏನಿದ್ದಾನೆ ಅವನಿಗೆ ಮಾನಸಿಕವಾಗಿ ಕೆಲವು ತೊಳಲಾಟಗಳಿರುತ್ತೆ. ಆ ತೊಳಲಾಟಗಳನ್ನು ಸರಿಪಡಿಸಬೇಕು, ಮೊದಲು ಐಡೆಂಟಿಫೈ ಆಗಬೇಕಲ್ವಾ, ಆಮೇಲಿಂದ ಅದನ್ನು ಸರಿಪಡಿಸ್ತಕ್ಕಂಥದ್ದು. ಮರೋಸಾಗಿರ್ತಾನೆ ಹುಡುಗ, 7ನೇ ಕ್ಲಾಸಲ್ಲಿ ಒಳ್ಳೆ ನಂಬರ್ ತೊಗೊಂಡಿರ್ತಾನೆ, 8ಕ್ಕೆ ಬರೆದ ತಕ್ಷಣ ನಂಬರ್ ಕಡಿಮೆ ಆಗಿಬಿಡುತ್ತೆ, ಇಂಟ್ರಾವರ್ಟ್ ಆಗಿಬಿಡ್ತಾನೆ, ಮಾತಾಡೋದಿಲ್ಲ, ಎಲ್ಲರ ಜೊತೆ ಬೆರೆಯೋದಿಲ್ಲ. ಶಿಕ್ಷಕರ ಪಾತ್ರ ಮುಖ್ಯ ಆಗುತ್ತೆ. ಕರಿಬೇಕು, ಏನಪ್ಪ ಮನೆ ಕಡೆ ಏನು ತೊಂದರೆ ಅಂತ ಕೇಳಬೇಕು. ಏನು ತೊಂದರೆ ಆಗ್ತಾಯಿದೆ ನಿನಗೆ, ಪಾಠ ಅರ್ಥ ಆಗ್ತಿಲ್ವಾ, ಭಾಷೆ ತೊಂದರೆನಾ ಅಂತ ಕೇಳಬೇಕು. ಎಲ್ಲಿದೆ ವ್ಯವಧಾನ, ಯಾರಿಗಿದೆ ಅಂತಹ ಒಂದು ತಾಳ್ಮೆ? ಅಂತಹ ಮನೋಕ್ಷೇಮ ಕೌಶಲ್ಯವನ್ನು ವೃದ್ಧಿಸ್ತಕ್ಕಂಥ ಒಂದು ಸದ್ವಿಚಾರವನ್ನು ತಿಳ್ಕೊಳ್ತಕ್ಕಂಥ ಒಂದು ದಿನದ ಈ ಒಂದು ಏನು ನಮ್ಮ ಇವತ್ತಿನ ಕಾರ್ಯಾಗಾರವನ್ನು ಹಮ್ಮಿಕೊಂಡು 2 ಗೋಷ್ಠಿಗಳನ್ನು ಇಟ್ಕೊಂಡಿದ್ದಾರೆ. ಅದರಲ್ಲಿ ನಿಮಗೆ ವಿವರಣೆಗಳು ಸಿಗ್ತಾ ಹೋಗುತ್ತೆ. ಹಾಗಾಗಿ ಶಿಕ್ಷಕರು ಆ ಕಿಶೋರಾವಸ್ಥೆಗೆ ಬಂದಂಥ ಮಕ್ಕಳನ್ನು ಸರಿದಾರಿಗೆ ತಂದು ತಿದ್ದಿಟ್ಟಿರ್ತಕ್ಕಂಥ ಕೆಲಸ ಆಗುತ್ತೆ. ಇನ್ನು ಸಣ್ಣ ವಯಸ್ಸಿನಲ್ಲಿರುವಾಗ ಅವರಿಗೆ ಬೇಕಾದಂಥ ಫೌಂಡೇಶನನ್ನು ಗಟ್ಟಿಯಾಗಿ ಹಾಕ್ಕೊಡ್ತಕ್ಕಂಥ ಕೆಲಸ ಆಗಬೇಕಾಗತ್ತೆ. ಇಂತಹ ಒಂದು ಮಹೋನ್ನತ ಕೆಲಸವನ್ನು ಕಾರ್ಯವನ್ನು ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಶಿಕ್ಷಕರಿಗೆ ಕೊಟ್ಟಿದ್ದಾರೆ. ಇದೆ 108 ತೊಂದರೆಗಳಿದೆ. ಸರಿಯಾದ ರೀತಿಯಲ್ಲಿ ಅವರಿಗೆ ಆರ್ಥಿಕವಾಗಿ ಬೆಂಬಲಿಸ್ಕೊಂಡು ನಿಂತ್ಕೊಳ್ತಕ್ಕಂಥ ಶಕ್ತಿ ಇವತ್ತಾಗ್ತಾ ಇಲ್ಲ. ಮಾಡ್ತಕ್ಕಂಥ ಕೆಲಸಕ್ಕೆ ಸಿಕ್ಕಬೇಕಾದಂಥ ಗೌರವ ಸಿಗ್ತಾ ಇಲ್ಲ. ಕೆಲವು ಸಂದರ್ಭಗಳಲ್ಲಿ ವರ್ಗಾವಣೆಗಳು, ಬೇರೆ ಬೇರೆ ಊರುಗಳಿಗೆ ಹೋಗ್ತಕ್ಕಂಥದ್ದು, ಸಮಾಜದಲ್ಲಿ ಆಗ್ತಿರ್ತಕ್ಕಂಥ ಬದಲಾವಣೆ, ಶಿಕ್ಷಕರು ಸಮಾಜದ ಭಾಗ, ಇವೆಲ್ಲವೂ ಒಂದು ಬದಿಗಿಟ್ಟರೆ ಶಾಲೆಗೆ ಹೋಗಿ ನಾನು ಕ್ಲಾಸ್ನಲ್ಲಿ ನಿಂತ್ಕೊಂಡ್ರೆ ಅವತ್ತಿನ ಕಥೆಯೇ ಬೇರೆ. ಅವತ್ತು ಏನು ಪಾಠವನ್ನು ಮಾಡಬೇಕಾಗಿದೆ ಆ ಪಾಠವನ್ನು ಮಾಡೋದ್ರ ಜೊತೆಗೆ ನೈತಿಕತೆಯಿಂದ ಹುಡುಗರನ್ನ ಹುಡುಗಿಯರನ್ನು ಹೇಗೆ ನಾವು ಮುಂದೆ ತರ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗಬೇಕಾಗತ್ತೆ. ಹಾಗೆ ಆಗದ ಹೊರತು ಕೂಡ ನಾವು ಭಾರತವನ್ನು ಪುನಃ ನಾವು ವಿಶ್ವಗುರು ಅಂತ ಕರ್ಕೊಳ್ಳೋಕ್ಕಾಗಲ್ಲ, ಸಮಾಜವನ್ನು ಸರಿದಾರಿಗೆ ತರೋಕ್ಕಾಗೋದಿಲ್ಲ. ಸಮಾಜದ ಭಾಗಗಳಾಗಿ ನಾವು ಎಲ್ಲ ಸರಿಯಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ತಂದೆ ತಾಯಿ ಮನೆಯಲ್ಲಿ ಏನು ಹೇಳ್ಕೊಡೋಕ್ಕಾಗಲಿಲ್ವೋ ಅದನ್ನು ಶಾಲೆನಲ್ಲಿ ಕಳಿಸ್ತಾರೆ ಅನ್ನೋ ಜವಾಬ್ದಾರಿನ ಇಟ್ಕೊಂಡಿರ್ತಾರೆ. ಇಲ್ಲೂ ಅದೇ ಅಲ್ಲೋ ಆದರೆ ಮಕ್ಕಳು ಬಹಳ ಬೇಗ 6ನೇ ಕ್ಲಾಸು 4ನೇ ಕ್ಲಾಸಿನ ಹುಡುಗ ಇಷ್ಟುದ್ದ ಸಿಗರೇಟನ್ನು ತೆಗೆದುಕೊಂಡು ಗುಂಡು ಸೂಜಿಯನ್ನು ಚುಚ್ಚಿ ಅದರಲ್ಲಿರ್ತಕ್ಕಂಥ ತಂಬಾಕಿನ ಎಲ್ಲ ಎಲೆಗಳನ್ನು ಹೊರಗಡೆ ಹಾಕಿ ಆ ಕೊಳವೆಯನ್ನಷ್ಟೇ ಉಳಿಸ್ಕೊಂಡು ಗಾಂಜಾವನ್ನು ತೆಗೆದುಕೊಂಡು ಅದರ ಪುಡಿ ಮಾಡಿ ಅದನ್ನು ಅದರೊಳಗಡೆ ತುಂಬಿಕೊಂಡು ಸೇದಿರ್ತಕ್ಕಂಥ ಪ್ರಸಂಗ ನಮ್ಮ ಕಣ್ಮುಂದೆ ಇರುವಾಗ ಹೇಗೆ ನಾವು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡ್ತೀವಿ ಅನ್ಬೇಕು. ಬೇಜಾರು ಮಾಡ್ಕೋಬೇಡಿ, ಸತ್ಯ ಹೇಳ್ತಾ ಇದ್ದೀನಿ. ನಾನು ಆ ಥರ ಕೇಸ್ ನಡೆಸಿದ್ದೀನಿ, ಅದರಿಂದ ನನಗೆ ಗೊತ್ತಿದೆ. ಚಾಕ್ಲೇಟಲ್ಲಿ ಸೇರಿಸಿ ಕೊಡ್ತಕ್ಕಂಥದ್ದು ಚೈಲ್ಡ್ ಪೆಡ್ಲರ್ಸ್ ರೆಡಿಯಾಗಿ ಹೋಗಿದ್ದಾರೆ ಈಗಾಗಲೇ. ಯಾಕೆಂದರೆ ಅವ್ರ ಜೂನಿಯರ್ ಜಸ್ಟಿಸ್ ಬರುತ್ತೆ ಅಂತ ಅವರನ್ನು ಇಟ್ಕೊಂಡು ಹಾಳು ಮಾಡ್ತಕ್ಕಂಥ ಪ್ರಸಂಗ ನಡೀತಿದೆ. ಇವತ್ತಿನ ನಮ್ಮ ದೇಶದಲ್ಲಿರ್ತಕ್ಕಂಥ ಅತ್ಯಂತ ಬಹಳ ದೊಡ್ಡ ಒಂದು ಶಕ್ತಿ ಏನು ಅಂತಂದರೆ ಅದು ಯುವಶಕ್ತಿ. ಬೇರೆ ಯಾವ ರಾಷ್ಟ್ರದಲ್ಲಿಲ್ಲ ಈ ಪಾರ್ಟಿ ಯುವಶಕ್ತಿ. ಮುಂದಿನ 35-40 ವರ್ಷ ಇಡೀ ಪ್ರಪಂಚಕ್ಕೆ ಭಾರತ ಅತ್ಯುನ್ನತವಾದ ಶಕ್ತಿ ಯಾಕಾಗುತ್ತೆ ಅಂತಂದರೆ ಆ ಶಕ್ತಿ ಯುವಜನರಲ್ಲಿದೆ. ಅಂಥ ಶಕ್ತಿಯನ್ನು ಮೊಟಕುಗೊಳಿಸುವಲ್ಲಿ, ಮಂದಗೊಳಿಸುವಲ್ಲಿ, ಅವರನ್ನು ಮಸುಕು ಮಾಡುವುದರಲ್ಲಿ, ಅವರ ಚಿಂತನೆಗಳನ್ನು ಮಾಡೋದರಲ್ಲಿ, ದೈಹಿಕವಾಗಿ ಮಾನಸಿಕವಾಗಿ ಅವರನ್ನು ಸೋಲಿಸ್ತಕ್ಕಂಥ ವಿಚಾರದಲ್ಲಿ ದೊಡ್ಡದಾದ ಒಂದು ಯುದ್ಧ ನಡೀತಾ ಇದೆ. ಅದು ಹಿನ್ನೆಲೆಯಲ್ಲಿ ನಡೀತಿದೆ, ಭಾಳ ದೂರ ಇಲ್ಲ. ಪಕ್ಕದ ಮನೆಗೆ ಬೆಂಕಿ ಬಿದ್ದಿದೆ ಅಂತ ನಾವು ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳೋ ಹಾಗಿಲ್ಲ. ನೆಕ್ಸ್ಟ್ ನಿಮ್ಮನ್ನೇ ಅನ್ನೋದನ್ನು ಜ್ಞಾಪಕ ಇಟ್ಕೋಬೇಕಾಗತ್ತೆ. ಅಂತಹ ಒಂದು ಸಂದಿಗ್ಧವಾದ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ, ಟ್ರಾನ್ಸಿಷನ್ ಟೈಮಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಶಿಕ್ಷಕರ ಪಾತ್ರ ಬಹಳ ದೊಡ್ಡದಾಗಿದೆ. ಅವರು ಮನೋಕ್ಷೇಮ ಕೌಶಲ್ಯವನ್ನು ಬೆಳೆಸಬೇಕಾಗಿದೆ, ತಾವು ಕೂಡ ಬೆಳಿಬೇಕಾಗಿದೆ. ಅಂತಹ ಹುಡುಗರು ಬಂದಾಗ ಅಂಥದನ್ನು ಹೇಗೆ ಟ್ರೀಟ್ ಮಾಡೋದು ಅನ್ನೋದನ್ನು ನೋಡಬೇಕಾಗಿದೆ. ಗೂಗಲ್ ಓದ್ಕೊಂಡು ಬಂದಿರೋ ಹುಡುಗರು ಪ್ರಶ್ನೆಗಳನ್ನ ಕೇಳ್ತಾರೆ, ಹುಚ್ಚುಚ್ಚಾದ ಪ್ರಶ್ನೆಗಳನ್ನ ಕೇಳ್ತಾರೆ. ನಾವು ಕೂಡ ಅದಕ್ಕೆ ಉತ್ತರ ಹೇಳ್ತಕ್ಕೆ ಸಕ್ಷಮವಾಗಬೇಕಾಗತ್ತೆ. ಅದನ್ನೆಲ್ಲ ಮಾಡ್ತಕ್ಕಂಥದ್ದು ತಮ್ಮಲ್ಲಿರ್ತಕ್ಕಂಥ ಮನೋಸ್ಥೈರ್ಯ, ಧೈರ್ಯ, ಕೌಶಲ್ಯ, ಕ್ಷೇಮ ಇವುಗಳನ್ನೆಲ್ಲನೂ ಇಬ್ಬರು ಪ್ರಾಜ್ಞರು ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅಲ್ಲಿಂದ ಕೊಂಡು ಹೋಗೋದು ಬಹಳಷ್ಟಿದೆ.
ಇಂತಹ ಎಲ್ಲ ಸದ್ವಿಚಾರಗಳನ್ನು ಈ ಶ್ರಾವಣ ಮಾಸದ ನೂಲು ಹುಣ್ಣಿಮೆ ಉಪಕರ್ಮದ ದಿವಸ ನಾವು ಇಲ್ಲಿ ಕೂತು ಅದನ್ನೆಲ್ಲ ತಿಳ್ಕೊತಾ ಇದ್ದೀವಿ ಅನ್ನೋದೇ ಕೂಡ ದೈವಾನುಕೂಲ. ಅಂತಹ ಒಂದು ಸುಸಂದರ್ಭವನ್ನು ಲೋಕಶಿಕ್ಷಣ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ವಹಿಸಿಕೊಟ್ಟು ನನ್ನನ್ನು ಕೂಡ ಕರೆಸಿ ಇಂತಹ ಪುಣ್ಯವಾದ ಕಾರ್ಯದಲ್ಲಿ ನನ್ನನ್ನು ಕೂಡ ಆ ರಥದ ಹಗ್ಗದ ಕೊನೆಯ ದಾರವನ್ನು ಮುಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಎಷ್ಟು ನ್ಯಾಯ ಸಲ್ಲಿಸಿದ್ದೀನೋ ಗೊತ್ತಿಲ್ಲ. ಶಾಂತ ಚಿತ್ತರಿಂದ ಎಲ್ಲರೂ ಕೇಳಿದ್ದೀರಿ. ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.